ತತ್ವಗಳಿಗೆ ಇದೇ ತಳಹದಿ. ಯಾವುದು? ಪರಮಾರ್ಥವೇ ತಳಹದಿ ಅನ್ನುವಂಥ ಮಾತನ್ನ ನಾವು ಅವಲೋಕನ ಮಾಡ್ಕೊಂಡು ಬಂದೇವಿ. ಇಲ್ಲೇ ದೇವರಿದ್ದಾನೋ ಇಲ್ಲೋ, ಜೀವರಿಗೂ ಈಶ್ವರನಿಗೂ ಸಂಬಂಧವೇನು, ಜಗತ್ತಿಗೂ ಈಶ್ವರನಿಗೂ ಸಂಬಂಧವೇನು, ಈಶ್ವರನ ಸ್ವರೂಪವೇನು, ಅವನು ಸಾಕಾರನು ನಿರಾಕಾರನು, ಎಲ್ಲವನ್ನು ಅವಲೋಕನ ಮಾಡ್ಕೊಂಡು ಬಂದೇವಲ್ಲ. ಅಂತೂ ಈಶ್ವರನಿಗೂ ಜಗತ್ತಿಗೂ ಸಂಬಂಧ ಏನು? ಜಗತ್ತು ಮಿಥ್ಯಾರೂಪಗಳು ಬರೀ ತೋರುತ್ತೆ ವಿನ ಸಂಬಂಧ ಆಗಬೇಕಾದ್ರೆ ಎರಡವು ವಸ್ತುಗಳು ಇರು. ಈಶ್ವರ ಸೃಷ್ಟಿ ಜಗತ್ತು ಅಂತ ಶಾಸ್ತ್ರ ಹೇಳುತ್ತೆ, ಅದನ್ನ ನಾವು ಅನುಕರಣೆ ಮಾಡ್ಕೊಂಡ್ ಬಂದೇವಿ. ಆದ್ರೆ ಅನುಭವಗಳು ಯಾವ ರೀತಿ ಅದು ಅಂತ ನಾವು ನೋಡ್ಕೋಬೇಕಲ್ಲ. ಶಾಸ್ತ್ರ ಅದಕ್ಕೆ ಮತ್ತೊಂದು ಹಾಗೆ ಹೇಳ ಬಿಟ್ಟಿರೋದು. ಜಗತ್ತನ್ನು ಸೃಷ್ಟಿ ಮಾಡ್ಕೋಬೇಕಾದ್ರೆ ಸಾಕಾರ ರೂಪದಿಂದ ಇರಬೇಕು ಅವನು ಈಶ್ವರ. ಅವಾಗ ಅವಯವಗಳ ಬೇಕು. ಕುಂಬಾರ ನಿಮಿತ್ತ ಇರ್ತಾನ, ಅವಾಗ ಸಹಕಾರಿ ಕಾರಣಗಳು ಚಕ್ರದಂಡಾದಿಗಳು ಸಹಕಾರಿ ಕಾರಣ ಇರ್ತವೆ, ಮಣ್ಣು ಉಪಾದಾನ ಕಾರಣ ಇರ್ತವೆ. ಅವಾಗ ಆ ಗಡಿಗೆ ಮಡಿಕೆ ಕುಡುಕಿ ಹರಿವಿ ಪರಿಯಾಣ ಎಲ್ಲ ಮಾಡಬೇಕು. ಮತ್ತವ ದೇಶವನ್ನು ಆಶ್ರಯಿಸಿಕೊಂಡಿರ್ತಾನೆ. ಯಾರು? ಕುಂಬಾರ. ಈಶ್ವರ ಸರ್ವಂತರ್ಯಾಮಿ. ಅವನು ಎಲ್ಲಿ ನಿಂತು ಸೃಷ್ಟಿ ಮಾಡಿದ ಅನ್ನೋಣ. ಮತ್ತವನ ಕೈ ಕಾಣು ಇನ್ನೂರ ಅವಯವಗಳು ಉಂಟ. ಜಗತ್ತು ಸೃಷ್ಟಿ ಮಾಡಕ್ಕೆ ಬೇಕಲ್ಲ ಅವಯವಗಳು. ಅದಕ್ಕ ಅಲ್ಲಿ ಏನ್ ಹೇಳ್ಕೊಂಡಾರ? ಪರಮಾರ್ಥ ದೃಷ್ಟಿಯಿಂದ ಅಲ್ಲೇ ಸಹಕಾರಿ ಕಾರಣನೂ ಅವನೇ, ನಿಮಿತ್ತ ಕಾರಣನೂ ಅವನೇ, ಉಪಾದಾನ ಕಾರಣನೂ ಅವನೇ. ಎಲ್ಲವೂ ಅವನಾಗಿರುವಾಗ ಜಗತ್ತನ್ನೋದು ಇನ್ನೊಂದನ್ನು ಕಲ್ಪನೆ ಯಾಕೆ ಮಾಡ್ತೀರಿ? ಅದು ಬರೀ ಋಷಿ ತೋರಿಕೆ. ಎಲ್ಲ ಅವನ ರೂಪಣ. ಅವ ಭಿನ್ನಲ್ಲ. ಸಹಕಾರಿ ಕಾರಣ ಆಗಿದ್ದು ಈಶ್ವರನ, ನಿಮಿತ್ತ ಕಾರಣ ಆದವನು ಈಶ್ವರನ, ಉಪಾದಾನ ಕಾರಣ ಆದವನು ಈಶ್ವರನ. ಅಲ್ಲೇ ಈ ಸಹಕಾರಿ ಉಪಾದಾನ ನಿಮಿತ್ತ ಎಲ್ಲದರ ತಿರುಳು ಈಶ್ವರನ. ಈ ಜಗತ್ತನ್ನು ಅವನ ತಿರುಳ. ಯಥಾರ್ಥವಾಗಿ ಜಗತ್ತೆಂಬುದು ಅವನ ಸ್ವರೂಪಣ. ಅವನ ಸ್ವರೂಪ ಅಲ್ಲದ್ದು. ಯಾಕಂದ್ರೆ ಸರ್ವಂತರ್ಯಾಮಿ ಅಂತ ಹೇಳ್ತಾನ. ಅವನು ಇಂಥಲ್ಲೇ ನಿಂತು ಈ ಜಗತ್ತನ್ನು ಉತ್ಪತ್ತಿ ಮಾಡಕತ್ತಾನ ಅಂದ್ರೆ ಇದು ಸದ್ಯನೂ ಮಾಡ್ಕೊತಾನೆ ಇದ್ದಾನೆ. ಅಂತನ ಹೋಗ್ಬೇಕಲ್ಲ ನೀವು. ಮತ್ತೆ ಅವನಲ್ಲಿ ಯಾವ ಕ್ರಿಯಾಕಾರ್ಯಗಳು ಇಲ್ಲ ಅಂತನೂ ಶ್ರುತಿ ಹೇಳ್ತಾನೆ. ಆದ್ರೂ ಅವನ ಮೇಲೆ ಆರೋಪ ಮಾಡ್ತೀವಿ ನೋಡ, ಅವ ಸೃಷ್ಟಿಕರ್ತ. ನಾವು ಆರೋಪ ಮಾಡಕ್ ಬಹಳ ಜ್ಞಾನ. ಶ್ರುತಿ ಒಳಗೆ ಏನ್ ಹೇಳ್ತದ ಅದಕ್ಕೆ ಮತ್ತೆ ದೃಷ್ಟಾಂತನೂ ಕೊಡ್ತಾರ. ಜೇಡಗಳ ಬಲಿಯನ್ನೇ ಹೆಣದು ಅಲ್ಲಿ ರಾಶಿ ಕ್ರಿಯೆಗಳನ್ನೆಲ್ಲ ಮಾಡಿ ಮತ್ತೆ ಹೊಳ್ಳಿ ಹೋಗಿ ಅದನ್ನು ಹೋಗೋ ಮುಂದೆ ಅದನ್ನೆಲ್ಲ ನಿಂತ್ಕೊಂತ ಹೋಗ್ಬಿಡ್ತದಪ್ಪ. ಹಾಗೆ ಹಾಗನ ಈ ಪೂರ್ತಿ ದೃಷ್ಟಿಯಿಂದ ಜಗತ್ತೈತಿ ಅಂತ ನೋಡೋರಿಗೆ ಏನಬೇಕು? ಇರುವುದಲ್ಲದು ಎಲ್ಲ ಪರಮಾತ್ಮನ ಸ್ವರೂಪನ. ಸಹಕಾರಿ ನಿಮಿತ್ತ ಉಪಾದಾನ ಎಲ್ಲ ಕಾರಣ ಅವನ ಸ್ವರೂಪನ. ಅದು ಜಗತ್ತು ಮಾಡಾಕ ಎಷ್ಟು ಕಾಲಾವಕಾಶ ತಗೊಂಡ? ಕಾಲಿಲ್ಲ, ದೇಶ ಇಲ್ಲ. ಆ ಕಾಲ ದೇಶಗಳನ್ನು ವ್ಯಾಪಿಸಿಕೊಂಡಿರುವಂತಹ ಪರಮಾರ್ಥದ ತತ್ವವನ್ನ ಅವನ ಕಾರಣ ಸೃಷ್ಟಿಗೆ ಅಂತ ನಿರ್ಣಯ ಮಾಡೋದ್ರಾಗ ಏನಾಗ್ತದೆ? ಇದ್ದದ್ದನ್ನ ಸೃಷ್ಟಿ ಮಾಡೋಣ ಅಂದ್ರೆ ಇದೇ ಜಗತ್ತಿಲ್ಲೇ ಇಲ್ಲ. ಯಾಕಿಲ್ಲ ಅಂದ್ರೆ ಎಲ್ಲಾ ಕಾರಣಗಳು ಅವನ. ಸಹಕಾರಿಯು, ಉಪಾದಾನ, ನಿಮಿತ್ತ
ಒಂದು ಕಾರ್ಯ ಏರಬೇಕಾದ್ರೆ ಇಷ್ಟೆಲ್ಲ ಬೇಕಲ್ಲ, ಅದು ವ್ಯವಹಾರಿಕ. ಎಲ್ಲ ಅವನಾಗಿರುವಾಗ ನೀವು ಅವನ ನೋಡ್ತೀರಿ. ಜಗತ್ತಿನ ರೂಪದವರು ನೋಡಿದ್ದು ಅವನನ್ನು ಬಿಟ್ಟು ನೋಡಕ್ಕಿಲ್ಲ. ಅದಕ್ಕೆ ಯಥಾರ್ಥವಾಗಿ ಜಗತ್ತಿಗೂ ಈಶ್ವರನಿಗೂ ಸಂಬಂಧವೇನು ಅನ್ನೋದು ಅವಿದ್ಯಾದೃಷ್ಟಿಯಿಂದ ಒಡಗೂಡಿ ತಪ್ಪು ತಿಳುವಳಿಕೆಯಿಂದ ಜಗತ್ತನ್ನು ಸೃಷ್ಟಿ ಮಾಡ್ಕೊಂಡಿದ್ವಿ. ಅವಾಗ ಅವ್ನ ಸಂಬಂಧ ಕಲ್ಪಿಸ್ಬೇಕಾಗತ್ತೆ. ಸಂಬಂಧ ಇಷ್ಟ ನೋಡು. ಈ ಜಗತ್ತಿನ ರೂಪರೇಷೆಗಳೆಲ್ಲವೂ ಪರಮಾರ್ಥದ ಸ್ವರೂಪವೇ ಅಥವಾ ಈಶ್ವರನ ಸ್ವರೂಪವೇ. ಅವನ ನಿಮಿತ್ತ, ಅವನ ಉಪಾದಾನ, ಅವನ ಸರ್ಕಾರಿ, ಇವೆಲ್ಲವೂ ಅವನ ಸ್ವರೂಪನ ಈ ರೂಪದಲ್ಲಿ ನೋಡಾಕತ್ತೆ. ಇದು ಜಗತ್ ಐತಿ ಅಂತ ಅನುಭಾವಿಗಳಲ್ಲಿ ಇರುವುದಿಲ್ಲ. ಜ್ಞಾನಿಗಳಿಗೆ ಜಗತ್ತಿರುವುದಿಲ್ಲ. ಯಾಕ? ಅಂತಃಕರಣಾದಿಗಳ ಬಾರಿಸಿ ಅಂತರ್ಮುಖಿಗಳಾಗಿರ್ತಾರ, ಅವರಿಗೆ ತೋರುವುದಿಲ್ಲ. ಎಲ್ಲಿ ಪರ್ಯಂತರ ಅಂತಃಕರಣಾದಿಗಳು ಇರ್ತಾವೋ ಅಲ್ಲಿ ತನಕ ಈ ಜಗತ್ತು ತೋರುತ್ತ. ಯಾವಾಗ ಇವು ಬಾಧಿಸ್ಕೊಳ್ತಾವ, ಅಂತಃಕರಣಾದಿಗಳೆಲ್ಲವೂ ಇಂದ್ರಿಯ ಅಂತಃಕರಣ ಶರೀರ ಇವೆಲ್ಲ ಬಾಧಿಸ್ಕೊತಾವೋ, ಅಂತಃಕರಣ ಬಾಧಿಸ್ಕೊಳ್ಳೋದ ಜ್ಞಾನ ಆಗುದಿಲ್ಲ. ಯಾರು ಬೇಕಾದವರಿಗಿದ್ರು ಕೂಡ ಆಗೋದಿಲ್ಲ. ಅಂಥ ಉತ್ತಮ ಸಾಧಕದನಂದ್ರೂ ಅಂತಃಕರಣ ಬಾಧಿಸಿಕೊಳ್ಳೋದ ಜ್ಞಾನ ಆಗೋದಿಲ್ಲ. ಅವ್ರಿಗೇನು ಅಂತರ್ಮುಖಿಗಳು ಅಂತ ಹೇಳಿದ್ರು. ಅದಕ್ಕೆ ಯಥಾರ್ಥ ಏನದ ಅದನ್ನು ಮಾತ್ರ ನಾವು ಗ್ರಹಣ ಮಾಡ್ಕೋದು. ಅವ್ರಿಗೆ ಹೇಳಿದ್ದರು, ಇದು ಬರೀ ತೋರಿಕೆ ಜಗತ್ ಅನ್ನೋದು ಉಸಿ ತೋರಿಕೆ, ಬ್ರಹ್ಮ ಸತ್ಯ ಜಗನ್ ನಿತ್ಯ ಅಂತನೂ ಹೇಳ್ಯಾರ. ಒಂದ್ ವೇಳೆ ಅವನ ಸೃಷ್ಟಿ ಬ್ರಹ್ಮನ ಸೃಷ್ಟಿಕರ್ತ ಅಂತ ನಾವು ಹಿಡ್ಕೊಂಡ್ರೆ ಅದಕ್ಕೇನು ಹೇಳೋರು, ಸಹಕಾರಿ, ಉಪಾದಾನ, ನಿಮಿತ್ತ ಎಲ್ಲವೂ ಅವನ. ಅಂದ್ರೆ ಇದು ಎಲ್ಲ ಅವನ. ಸಹಕಾರಿ ಕಾರಣದಿಂದಲೇ ಮಾಡಿರ್ಲಿ, ನಿಮಿತ್ತ ಕಾರಣನಾಗ್ಯದ ಮಾಡಿರ್ಲಿ, ಉಪಾದಾನ ಏನ್ ತಗೊಂಡಿವಿ ಮಟೀರಿಯಲ್. ಜಗತ್ತು ಸೃಷ್ಟಿ ಮಾಡಕ್ಕೆ ಏನ್ ಮಟೀರಿಯಲ್ ತಗೊಂಡ್ರಿ? ಬರೀ ಅವಿದ್ಯಾದೃಷ್ಟಿಯಿಂದನೇ ಎಲ್ಲ ಕಲ್ಪನೆ ಮಾಡ್ಕೊಳ್ಳೋದು. ಶಾಸ್ತ್ರ ಹೇಳ್ತಾರೆ. ಆದ್ರೆ ಮುಂದೆ ಪರಿಪೂರ್ಣತೆ ಅನುಭವಕ್ಕೆ ಬರುವಂಗೆ ನೋಡೆಯ ನಿಮಿತ್ತ ಕಾರಣನೂ ಅವನ, ಸಹಕಾರಿ ಕಾರಣನೂ ಅವನ, ಉಪಾದಾನ ಕಾರಣನೂ ಅವನ ಅಂದ್ಮೇಲೆ ಅವನನ್ನು ಬಿಟ್ಟು ಮತ್ತೊಂದು ಅಲ್ಲ ಅಲ್ಲ ಅಲ್ಲ. ಈಗ ತಿಳಿದ್ರೆ ಮಾತ್ರ ಜಗತ್ತು ಯಥಾರ್ಥವಾಗಿ ಅನುಭವಾನುಸಾರಿಯಾಗಿ ಜಗತ್ತಿನ ಸ್ವರೂಪೇನು ಅಂತ ಗೊತ್ತಾಗ್ತದೆ. ಅವಾಗ ಈಶ್ವರನಿಗೂ ಜಗತ್ತಿಗೂ ಯಾವ ಸಂಬಂಧ ಅನ್ನೋದು ಗೊತ್ತಾಗ್ತದೆ. ಎಲ್ಲ ಅವನಿಗೇನು ಮತ್ತೊಂದಿತ್ತು ಸಂಬಂಧ. ಅದಕ್ಕೆ ಇನ್ನ ಇವತ್ತಿನ ವಿಷಯ ಯಾವುದು ಅಂದ್ರೆ, ನಿನ್ನ ದಿವಸ ಇಷ್ಟೆಲ್ಲ ವಿವೇಕದಿಂದ ನೋಡಿಕೂಡಿ ನಾವು ನೋಡ್ಕೊಂಡು ಬಂದದ್ದಾಗಿದೆ. ಇನ್ನ ನೀತಿಗೆ ಭದ್ರವಾದ ಆಧಾರ. ನಿಜಗುಣಾರ್ಯರು ಬಹಳ ಮಾರ್ಮಿಕವಾಗಿ ನೀತಿ ಕ್ರಿಯಾಸ್ಥಾನವನ್ನ ಬಹಳ ಮಾರ್ಮಿಕವಾಗಿ ವರ್ಣನೆ ಮಾಡ್ಕೊಂಡ ಇಲ್ಲ ಅಂತ. ಅದಕ್ಕೆ ನೀತಿ ಕ್ರಿಯಾ, ಅದಕ್ಕೆ ಆಧಾರ ಯಾವುದು ಅಂತ ಮಾತ್ರ ಅವ್ರು ಯಾಕೋ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿಲ್ಲ. ಈ ನೀತಿಗೆ ಆಧಾರ ಮೆಟ್ಲು, ಆಧಾರ ಅಂದ್ರೆ ಮೆಟ್ಲು. ಅದಕ್ಕೆ ಅಲ್ಲಿ ಅವರು ಕ್ರಮವತ್ತು ಹೇಳ್ಬಿಟ್ಟು ಶಿವಕಾರುಣ್ಯ, ಜೀವ ಸಂಬೋಧನ, ನೀತಿ, ಆಮೇಲೆ ಯೋಗ, ಆಮೇಲೆ ಜ್ಞಾನ ಪ್ರತಿಪಾದನ. ಈ ಕ್ರಮದಿಂದ ಅಭ್ಯಾಸ ಮಾಡಬೇಕು ಅಂತ ಹೇಳ್ಕೊತ ಬಂದಾರ. ಬಹಳ ಶಿವ ಮೆಟ್ಲಾಗಿ ಇವರಿಂದ ನೀತಿಗೆ ಭದ್ರವಾದ ಆಧಾರ. ಭಾಷ್ಯಕಾರರು ಏನ್ ಹೇಳ್ತಾರೆ, ಈ ಸಿದ್ಧಾಂತದಿಂದ ನೀತಿಗೆ ಭದ್ರವಾದ ಆಧಾರ ಒಂದು ದೊರಕಿದಂತೆ ಆಗುತ್ತದೆ. ಇದು ಮೂರನೆಯ ಪ್ರಯೋಜನ. ನೀತಿ ಅಂದ್ರೆ ಏನು ಅನ್ನೋದನ್ನು ಹೇಳ್ತಾರೆ ನೋಡಿ. ಧರ್ಮವೆಂದರೇನು, ಅಧರ್ಮವೆಂದರೇನು, ಮನುಷ್ಯನ ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳಬೇಕು, ರಾಜನೀತಿಯ ಉದ್ದೇಶವೇನು, ವರ್ಣಾಶ್ರಮಾದಿ ವಿಭಾಗಗಳಿಂದ ಉಪಯೋಗ ಉಂಟೆ,
ಇವೇ ಮುಂತಾದವು ನೀತಿಯ ವಿಚಾರಕ್ಕೆ ಸೇರತಕ್ಕ ಪ್ರಶ್ನೆಗಳಾಗಿರುತ್ತವೆ. ಇನ್ನು ಲೌಕಿಕ ನೀತಿ ಬೇರೆ ಇರ್ತಾವ. ನೆರೆಹೊರೆಯವರನ್ನ ಸಹಕಾರ ಮನೋಭಾವದಿಂದ ನೋಡಿಕೊಂಡು ಪ್ರೀತಿ ಹೊಂದಿಕೊಂಡು ಇರಬೇಕಲ್ಲ ಸಮಾಜ. ಅವು ನೀತಿನ ದೊಡ್ಡವರನ್ನ ಕಂಡ್ರೆ ನಮಸ್ಕಾರ ಮಾಡಬೇಕು, ಅದೆಲ್ಲ ಮೊದ್ಲು ಇರ್ತವೆ. ಈಗ ಯಾರನ್ನ ಕಂಡ್ರು ನಮಸ್ಕಾರ ಅನ್ನೋದಿಲ್ಲ ಇಲ್ಲ. ಹೈಫೈ ಅಂತಾರೆ. ಯಾರಿಗೆ ಅದನ್ನು ಅಷ್ಟೇ ಭಕ್ತಿಯಿಂದ ನಾವು ಹೋಗಿ ಬಿಟ್ಟಿದ್ದೀಲ್ಲ. ಇರಲಿ. ಇನ್ನು ಇದಕ್ಕೆ ಉತ್ತರವನ್ನು ಹೇಳುವುದಕ್ಕಾಗಿ ಪರಮಾರ್ಥ ಜ್ಞಾನಕ್ಕೆ ಅನುಗುಣವಾದದ್ದು ಸತ್ಕರ್ಮವು, ಅದಕ್ಕೆ ಬೇಕಾದ ಸಂಕಲ್ಪ ಉಂಟಾಗುವ ಶ್ರೀಕರಣ ವೃತ್ತಿಯೇ ನೀತಿಯು ಎಂಬ ಸಾಮಾನ್ಯ ತತ್ವವನ್ನು ಮೂಲ ಸೂತ್ರವಾಗಿ ಏರ್ಪಡಿಸಿಕೊಳ್ಳಬಹುದಾಗಿದೆ. ತ್ರಿಕರಣ ವೃತ್ತಿಯೇ ತ್ರಿಕರಣ ಅಂತ ಗೊತ್ತದಲ್ಲ. ಅದಕ್ಕೆ ಈ ತ್ರಿಕರಣ ವೃತ್ತಿಯೇ ನೀತಿಯು ಎಂಬ ಸಾಮಾನ್ಯ ತತ್ವವನ್ನು ಮೂಲ ಸೂತ್ರವಾಗಿ ಏರ್ಪಡಿಸಿಕೊಳ್ಳಬಹುದಾಗಿದೆ. ನಾನೆಂಬ ಸ್ವಾರ್ಥವೇ ನೀತಿಗೆಲ್ಲ ವೈರಿಯಾದ್ದರಿಂದ ಜ್ಞಾತೃ ಜ್ಞಾನ ಜ್ಞೇಯ ಅಂತ ಕರ್ಕೊಂಡ ತ್ರಿಕರಣಗಳು. ಅದಕ್ಕೆ ಇಲ್ಲೇ ನಾನೆಂಬ ಸ್ವಾರ್ಥವೇ ನೀತಿಗೆಲ್ಲ ವೈರಿಯಾದ್ದರಿಂದ ನಾನೆಂಬುದನ್ನು ಮೆಚ್ಚಿ ನಡೆಯಬೇಕೆಂದು ನೀತಿಶಾಸ್ತ್ರಗಳೆಲ್ಲವೂ ಬೋಧಿಸುತ್ತವೆ. ಆದರೆ ಮನುಷ್ಯನಿಗೆ ನಾನೆಂಬುದು ವ್ಯವಹಾರದಲ್ಲಿ ಅಷ್ಟೊಂದು ಮೆಚ್ಚಾಗಿದೆಯಲ್ಲ, ಇದನ್ನೇಕೆ ಮೆಚ್ಚಿ ತಿಳಿಯಬೇಕು ಎಂಬ ಸಂಕಟದ ಪ್ರಶ್ನೆಯೊಂದು ಹುಟ್ಟಿಕೊಳ್ಳುತ್ತದೆ. ನಾನು ಸರ್ವಶ್ರೇಷ್ಠವಾಗಿದ್ದುಕೊಂಡಾಗ ಅದನ್ನು ಮೆಚ್ಚಿ ತುಳಿಬೇಕು ಅಂತ ನೀವು ಹೇಳ್ತಿರಲ್ಲ, ಏನಿದು ಅದನ್ನೇ ಹಂಗ್ ಮಾಡಬೇಕು ಅಂತ ಕೇಳ್ತಾರೆ. ಇಲ್ಲಿವರೆಗೆ ಮನುಷ್ಯ ಬುದ್ಧಿನಿಂದ ಏರ್ಪಟ್ಟಿರುವ ಯಾವ ನೀತಿಶಾಸ್ತ್ರದಲ್ಲಿಯೂ ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡುವುದಕ್ಕೆ ಆಗಿರುವುದಿಲ್ಲ. ಮನುಷ್ಯ ಬುದ್ಧಿಯಿಂದೊಡಗೂಡಿ. ಆದರೆ ವೇದಾಂತ ದರ್ಶನದ ರೀತಿಯಲ್ಲಿ ಇದಕ್ಕೆ ಉತ್ತಮವಾದ ಉತ್ಪತ್ತಿಯು ದೊರಕುತ್ತದೆ. ಹೇಗೆಂದರೆ, ನಾನು ಎಂಬುದೇ ನಿಜವಾಗಿ ನಮಗೆ ಎಲ್ಲಕ್ಕಿಂತ ಹೆಚ್ಚು ಬೇಕಾಗಿರುವುದಾದರೂ ಈ ನಾನು ಎಂಬುದು ಪರಮಾರ್ಥವಾದದ್ದಲ್ಲ. ಸಚ್ಚಿದಾನಂದ ಸ್ವರೂಪನಾದ ಆತ್ಮನೇ ನಮ್ಮ ಪರಮಾರ್ಥ ಸ್ವರೂಪವು. ಸತ್ ಆಭಾಸ, ಚಿತ್ತಾಭಾಸ, ಸುಖ ಆಭಾಸ ಆಗಿರುವ ಅಹಂಕಾರವೇ ವ್ಯವಹಾರದಲ್ಲಿ ನಾನು ಎಂದು ಪ್ರಸಿದ್ಧವಾಗಿರುತ್ತದೆ. ಈ ಅಹಂಕಾರವನ್ನು ತಗ್ಗಿಸಿದರೆ ಇದರ ಹಿನ್ನೆಲೆಯಲ್ಲಿರುವ ನಿಜವಾದ ನಮ್ಮ ಸಚ್ಚಿದಾನಂದ ಸ್ವರೂಪವಾದ ಆತ್ಮ ತತ್ವವು ಅವಿವ್ಯಕ್ತವಾಗುವುದು. ಅದೇ ನಮ್ಮ ಸರ್ವ ವ್ಯವಹಾರದ ಪರಮೋದ್ದೇಶವಾಗಿರುತ್ತದೆ. ನಮ್ಮ ಉದ್ದೇಶ ಏನಾಗಿರುತ್ತದೆ ಅಂದರೆ ಸಚ್ಚಿದಾನಂದ ಸ್ವರೂಪವಾದ ಆತ್ಮ ತತ್ವದ ಅವಿವ್ಯಕ್ತವಾಗುವುದು. ಅದನ್ನು ಕಂಡುಕೊಳ್ಳದ ಉದ್ದೇಶ. ಆದ್ದರಿಂದ ಅದಕ್ಕನುಗುಣವಾದ ನೀತಿಯನ್ನು ಅನುಸರಿಸಬೇಕು ಎಂಬುದು ವೇದಾಂತ ಅನುಗುಣವಾದ ನೀತಿಶಾಸ್ತ್ರವಾಗುತ್ತದೆ. ಈ ವಿಷಯವನ್ನು ನಾವು 2ನೇ ಸಂಪುಟದಲ್ಲಿ ಪ್ರತಿಪಾದನೆ ಮಾಡಬೇಕೆಂದಿರುವೆವು. 2ನೇ ಸಂಪುಟದಲ್ಲಿ ಬಹಳ ವಿಷಯಾದಿಗಳದಾವ ನೋಡಿ. ಇನ್ನ 176 ಲೌಕಿಕ ಶಾಸ್ತ್ರಗಳಿಗೆ ಬರುವ ಹೆಚ್ಚಿನ ಬೆಲೆ. ಈ ದೃಷ್ಟಿಯಿಂದ ಲೌಕಿಕ ಶಾಸ್ತ್ರಗಳಿಗೆಲ್ಲ ಹೆಚ್ಚಿನ ಬೆಲೆಯು ಬರುವುದೆಂಬುದು 4ನೆಯ ಪ್ರಯೋಜನವು. ಗುರುನಾಥ ಇನ್ನ ಲೌಕಿಕ ಶಾಸ್ತ್ರಗಳಿಗೆ ಬರುವ ಹೆಚ್ಚಿನ ಬೆಲೆ. ಈ ದೃಷ್ಟಿಯಿಂದ ಲೌಕಿಕ ಶಾಸ್ತ್ರಗಳಿಗೆಲ್ಲ ಹೆಚ್ಚಿನ
ಹೆಚ್ಚಿನ ಬೆಲೆಯು ಬರುವುದೆಂಬುದು ನಾಲ್ಕನೆಯ ಪ್ರಯೋಜನ. ಜಗತ್ತಿನಲ್ಲಿ ಕಾಣುವ ವೈಚಿತ್ರ್ಯವೆಂಬುವುದೆಲ್ಲವೂ ಈಶ್ವರನ ಮಹಿಮೆಯಾಗಿರುತ್ತದೆ. ಇಲ್ಲದ ಜಗತ್ತಿನೊಳಗೆ ಈ ಚಿತ್ರ ವೈಚಿತ್ರ್ಯ ರೂಪದೊಳಗೆ ಕಾಣುವುದೆಲ್ಲವೂ ಈಶ್ವರನ ಮಹಿಮೆಯಾಗಿರುತ್ತದೆ. ಏಕೆಂದರೆ ಜಗತ್ತೆಂಬುದು ಈಶ್ವರನಿಗಿಂತ ಬೇರೆಯಾಗಿಲ್ಲ. ನೋಡೋಣ ಮತ್ತೆ ಯಾಕೆ ಬೇರೆಗಿಲ್ಲ? ಸಹಕಾರಿ ಕಾರಣನು ಅವನ, ಉಪಾದಾನ ಕಾರಣನು ಅವನ, ನಿಮಿತ್ತ ಕಾರಣನು ಅವನ. ಅವನು ಬಿಟ್ಟರೆ ಜಗತ್ತಿಲ್ಲ ಇಲ್ಲ. ಆ ಈಶ್ವರ ಸ್ವರೂಪಕ್ಕನ ಇನ್ನೊಂದು ರೂಪನ ಜಗತ್ತು ಅಂತ ನಾವು ನಮ್ಮ ಪ್ರಮಾಣವನ್ನು ಕಲ್ಪಿಸಿಕೊಂಡಿರು. ಜಗತ್ತು ಸ್ವತಂತ್ರವಾಗಿ ಎಲ್ಲಾದ್ರೂ ಇದ್ದ ಅನುಭವ ಯಾರ್ಯಾರು ಬಂದದ? ಇನ್ನು ಇಂದ್ರಿಯ ಅಂತಃಕರಣಗಳನ್ನು ಬಿಟ್ಟು ಸ್ವತಂತ್ರವಾಗಿ ಐತಿ ಅಂತ ಇಲ್ಲೇ ಚೈತನ್ಯದ ಅಥವಾ ಈಶ್ವರನ ಸ್ವರೂಪವಾಗಿರುವಂತ ಈ ಜಗತ್ತೈತಿ ಅಂತ ಕರ್ಕೊಂಡೇವಲ್ಲ, ಅನುಭವಕ್ಕೆ ಅನುಸರಿಸಿಕೊಂಡು ನೋಡ್ರಿ. ಏನಾರ ಸ್ವತಂತ್ರ ಜಗತ್ತೆಲ್ಲರೂ ಇದ್ದಿದ್ದು ನಾನು ಅಥವಾ ಅಂತಃಕರಣ ಇಂದ್ರಿಯ ಇರಬಾರದು. ಇವು ಇಲ್ಲದೆ ಇದ್ರು ಜಗತ್ತಿರ್ತತಿ ಅಂತ ಯಾರ್ಯಾರ ಅನುಭವಕ್ಕೆ ಬಂದತ್ತೇನೆ? ಮತ್ತ ಅವನ್ ಸತ್ತಾನಲ್ರಿ, ಅವನ್ ಸತ್ತು ಹೋದ್ರ ಅವನ ಜೊತೆಗೆ ಈ ಪ್ರಪಂಚನು ಸತ್ತು ಹೋಗ್ಬೇಕಾಗಿತ್ತಲ್ಲ. ಇದು ಯಾಕೈತಿ? ಉಳಿದವ್ರಿಗೆ ಇತ್ತಲ್ಲ. ಈಗ ಪ್ರಶ್ನೆ ಮಾಡೋರುಂಟು, ನಿದ್ರೆ ಕೇಳ ಜಗತ್ತಿರುವುದಿಲ್ಲ, ನಾವ್ ಯಾಕ್ರಿದ್ದವ್ರಿಗೆ ಐತಲ್ರಿ, ಯಾಕ್ರಿದ್ದವ್ರಿಗೆ ಇಲ್ಲ ಅಂತ ಹೇಳ್ಯಾರ. ಅವ್ರು ಎಚ್ಚರ ಈಶ್ವರನನ್ನು ತಪ್ಪಾಗಿ ತಿಳ್ಕೊಂಡು ಜಗತ್ತು ಅಂತ ತಿಳ್ಕೊಂಡು ಎಚ್ಚರದಾಗಿಂತ ಇರ್ತಕ್ಕದ್ದು. ಅವಸ್ಥೆಗಳ ವೈಶಾಲ್ಯತೆ ಗೊತ್ತಿಲ್ಲದನ ಪ್ರಶ್ನೆ ಮಾಡ್ತಾನೆ. ಎಚ್ಚರಿದ್ದಾವ ಜಗತ್ತು ಬಿಡುವುದಿಲ್ಲ. ಆ ಈಶ್ವರನ ಇನ್ನೊಂದು ರೂಪ ನೋಡೇ ನೋಡ್ತಾನಲ್ಲ. ಆದ್ರೆ ಯಾವಾಗ ಅಂತಃಕರಣಾದಿಗಳು ಇರ್ತಾವ ಅವಾಗ ಜಗತ್ತಿದ್ದೇ ಇರ್ತತಿ. ಇಂದ್ರಿಯ, ಅಂತಃಕರಣ, ಪ್ರಮಾತೃ ನಾನಿದ್ದಾಗ ಜಗತ್ತಿರ್ತದ. ನಾನೇ ಇಲ್ಲ ಅಂದ್ರೆ ಜಗತ್ತು ಇಲ್ಲಿನೂ ಇಲ್ಲ. ನೀಟ್ ಸಾರಿ ಹೇಳ್ಕೊಂಡು ಬಂದ. ಆದ್ದರಿಂದ ಆದರೆ ಏಕಾರ ಸಂಕಲ್ಪ ಉಂಟಾಗುವುದು ತ್ರೀಕರಣ ವೃತ್ತಿಯ ನೀತಿ ಎಂಬ ಸಾಮಾನ್ಯ ತತ್ವವನ್ನು ಮೂಲ ಸೂತ್ರವಾಗಿ ಏರ್ಪಡಿಸಿಕೊಳ್ಳಬಹುದಾಗಿರುತ್ತದೆ. ಇಲ್ಲಿ ನಾನು ಎಂಬುದು ಪರಮಾರ್ಥವಾದದ್ದಲ್ಲ ಅಂತ ಹೇಳ್ಕೊತ ಬಂದ. ನೋಡಿ, ಸಚ್ಚಿದಾನಂದ ಸ್ವರೂಪನಾದ ಆತ್ಮನೇ ನಮ್ಮ ಪರಮಾರ್ಥ ಸ್ವರೂಪವು. ಸತ್ತಾಭಾಸ, ಚಿತ್ತಾಭಾಸ, ಸುಖಾಭಾಸ ಆಗಿರುವ ಅಹಂಕಾರ ವ್ಯವಹಾರದಲ್ಲಿ ನಾನು ಎಂದು ಪ್ರಸಿದ್ಧವಾಗಿರುತ್ತದೆ. ಈ ಅಹಂಕಾರವನ್ನು ತಗ್ಗಿಸಿದರೆ ಇದರ ಹಿನ್ನೆಲೆಯಲ್ಲಿರುವ ನಿಜವಾದ ನಮ್ಮ ಸಚ್ಚಿದಾನಂದ ಸ್ವರೂಪವಾದ ಆತ್ಮತತ್ವವು ಅಭಿವ್ಯಕ್ತವಾಗುವುದು. ಅದೇ ನಮ್ಮ ಸರ್ವ ವ್ಯವಹಾರದ ಪರಮೋದ್ದೇಶವಾಗಿರುತ್ತದೆ. ಆದ್ದರಿಂದ ಅದಕ್ಕನುಗುಣವಾದ ನೀತಿಯನ್ನು ಅನುಸರಿಸಬೇಕು ಎಂಬುದು ವೇದಾಂತನುಗುಣವಾದ ನೀತಿಶಾಸ್ತ್ರವಾಗುತ್ತದೆ. ಈ ವಿಷಯವನ್ನು ನಾವು 2ನೇ ಸಂಪುಟದಲ್ಲಿ ಪ್ರತಿಪಾದನೆ ಮಾಡಬೇಕೆಂದು ಲೌಕಿಕ ಶಾಸ್ತ್ರಗಳಿಗೆ ಬರುವ ಹೆಚ್ಚಿನ ಬೆಲೆ ಇದು ನೋಡ್ಲಿಕ್ಕಿದ್ವಲ್ಲ ನಾವು. ಇದೆಲ್ಲ ಈಶ್ವರನ ಮಹಿಮೆಯಾಗಿರುತ್ತದೆ. ಅವನ ಮಹಿಮೆ ಅದು. ಏಕೆಂದರೆ ಜಗತ್ತೆಂಬುದು ಈಶ್ವರನಿಗಿಂತ ಬೇರೆಯಾಗಿಲ್ಲ. ಅದು ಆತನದೇ ಒಂದು ವಿಭೂತಿಯಾಗಿರುತ್ತದೆ. ಈ ಜಗತ್ತಿನಲ್ಲಿ ಯಾವುದೊಂದು ವಿಭಾಗದಲ್ಲಿರುವ ವಿಶೇಷಗಳನ್ನು ವಿಸ್ತರಿಸಿ ಹೊಗಳಿದರೂ ಆ ಪರಮೇಶ್ವರನ ಮಹಿಮೆಯನ್ನೇ ವಿಸ್ತರಿಸಿದಂತೆ ಆಗುತ್ತದೆ. ಏನಾರ ವಿಸ್ತಾರ ಮಾಡಿ ಮಹಿಮೆ ಹೇಳಿದರೂ ಕೂಡ ಅದೆಲ್ಲ ಪರಮಾತ್ಮನ ಮಹಿಮೆನೇ ಆದೀತೆ ವಿನ ಈ ಜಗತ್ತಿನ ಮಹಿಮೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ದೃಷ್ಟಿಯಿಂದ ಭೌತಿಕ ಶಾಸ್ತ್ರಗಳೆಲ್ಲವೂ ಆಧ್ಯಾತ್ಮ ವಿದ್ಯೆಯ ಭಾಗವೇ ಆಗುತ್ತವೆ. ಇದರಂತೆ ಹೊರಗಿನ ಜಗತ್ತನ್ನು ಅರಿಯುವುದಕ್ಕೆ ಸಾಧನವಾಗಿರುವ ಮನಸ್ಸೆಂಬುದು ಸಚ್ಚಿದಾನಂದ ಸ್ವರೂಪದ ಕೈಗನ್ನಡಿಯಾಗಿರುತ್ತದೆ. ಜಗತ್ತಿಗೆ
ಮನಸ್ಸ ಮೂಲ ಕಾರಣ. ಮನೋದೃಶ್ಯಂ ಇದಂ ದ್ವೈತಂ ಅಂತ ಗೌಡಪಾದ ಹೇಳ್ಕೊತ ಬಂದ ನೋಡಿ. ಈ ದ್ವೈತ ಪ್ರಪಂಚ ಕಾಣ್ಬೇಕಾದ್ರೆ ಮನಸ್ಸು ಇರ್ಬೇಕ. ಇಡೀ ಪ್ರಪಂಚ ಗಿಡ ಮರ ಪ್ರಾಣಿ ಮೂಲಭೂತ ಇವು ಎಲ್ಲವಾಗಿದ್ದು ಮನಸ್ಸ. ಪಂಚಮಹಾಭೂತಾದಿಗಳಾಗಿದ್ದು ಮನಸ್ಸು, ಸೂರ್ಯಚಂದ್ರಾದಿಗಳಾಗಿದ್ದು ಮನಸ್ಸು, ಮನಸ್ಸ ಎಲ್ಲವಾಗಿದ್ದ ಮನಸ್ಸ. ಮನಸ್ಸು ಏನದು ನೋಡ, ಎಲ್ಲ ಆಗಿದ್ದ ಮನಸ್ಸ. ಮನಸ್ಸು ಇಲ್ಲದೆ ಇದ್ರೆ ಯಾರು ಇರುವುದಿಲ್ಲ. ಅನುಭವ ನೋಡ್ಕೊಳ್ರಿ ನೀವು. ಇದ್ರಿ ಒಳಗೆ ಮನಸ್ಸಿಲ್ಲ, ಅಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಪಂಚಮಹಾಭೂತಾದಿಗಳಿಲ್ಲ. ಅಲ್ಲಿ ಹೋಗಿ ಪ್ರಾಣರಹಿತ ನಾವು ಲಿಂಗ ವೇದಾದಿಗಳು ಬಿಡ್ರಿ ಹೋಗಿ, ಗಂಡಸು ಹೆಂಗಸು ಭಾವನೆ ಅಲ್ಲಿಲ್ಲ. ಆದ್ರೆ ಪ್ರಾಣರಹಿತಿ ಅಂತ ಕಲ್ಪನೆ ಕೊಂಡ ಚಂದ್ರ ಇಲ್ಲಿ. ಯಾರಿಗಾದ್ರೂ ಇಲ್ರಿ ನನ್ನ ಪ್ರಾಣ ಇತ್ತು, ಅದು ತನ್ನ ಕೆಲಸ ಕ್ರಿಯಾ ಮಾಡಕತ್ತಿತ್ತು, ಎತ್ತರಕ್ಕೆ ಬಂದ ಮೇಲೆ ಕಲ್ಪನೆ ಮಾಡ್ಕೊಡ್ತೀರಿ, ಇಲ್ಲ ಅಂತಲ್ಲ. ಮತ್ತೆ ಪ್ರಾಣ ಇರ್ಲಿಲ್ಲ ಅಂದ್ರೆ ಒಯ್ದು ಊಟ ಹಾಕಿ ಬಿಡ್ತಿದ್ರಿ. ಪ್ರಾಣ ಇತ್ತಂತೇಳಿ ನನಗೆ ಎತ್ತರ ಆಗೈತಿ. ನೋಡಿ ಎಷ್ಟು ಮಾರಣಿಕದ ಪ್ರಾಣ. ಯಾವುದು ತ್ರಿಕರಣರ ಇರಲಿ, ಪ್ರಾಣರಯ, ಇವು ಯಾವ ನಮ್ಮ ಆತ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಿವು ಏನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿವಿ ನಾವು. ಆತ್ಮ ಸ್ವರೂಪದೊಳಗೆ ಪ್ರಾಣ ಐತಿ ಅಂತ ಏನಾದ್ರು ಗೊತ್ತಾಗಿದ್ದಾನೆ? ಇದ್ರಿಯೊಳಗೆ ಯಾಗಿದ್ವಿ, ಅಲ್ಲಿ ಪ್ರಾಣ ಹಿಡಿತಾರೇನಿ ಅಂತ ಯಾತ್ರಕ್ಕೆ ಒಂದ ಕಲ್ಪನಾ ಬೇಡ. ಅಲ್ಲಿ ಅನುಭವ ಮಾಡೋಣ, ನಿಮಗೆ ಪ್ರಾಣ ಇತ್ತೋ ಇಲ್ಲೋ ಅನುಭವ ಮಾಡಿರೋ, ನಿದ್ರಿ ಅನುಭವ ಮಾಡಿ. ಅದು ಎತ್ತರಕ್ಕೆ ಬಂದ ಮೇಲೆ ಕಲ್ಪಿಸ್ಕೊತೇವ ಅಷ್ಟ. ಅಲ್ಲ ಅಲ್ಲಿರುವುದನ್ನ ಇಲ್ಲದಿರುವುದನ್ನ ಎತ್ತರಕ್ಕೆ ಬಂದ ನಂತರ ಕಲ್ಪನೆ ಮಾಡ್ತಾರೆ. ಅಂದ್ರೆ ಅಂತಃಕರಣಾದಿಗಳಿಂದೊಳಗೂಡಿನ ಅವನ ಕಲ್ಪನಾ ಮಾಡ್ಕೊಳಕ್ ಬರ್ತೈತಿ. ಪರಮಾತ್ಮಗೆ ಇಲ್ಲ ಅಂದ್ರೆ ಇಲ್ಲ, ಇದ್ಯಾವ ಇರ್ಲಿಲ್ಲ ಅಂದ್ರೆ ಇಲ್ಲ, ಯಾವುದು ಇಲ್ಲ. ಆದ್ದರಿಂದ ಇಲ್ಲರೂ ಕೈಗನ್ನಡಿಯಾಗಿರುತ್ತದೆ, ಸಚ್ಚಿದಾನಂದ ಸ್ವರೂಪದ ಕೈಗನ್ನಡಿಯಾಗಿರುತ್ತದೆ ಮನಸ್ಸು. ಸಾಧನ ಮಾಡೋರು ಬಹಳ ಕಡೆ ಗಮನ ಇಡಬೇಕು. ಈ ಮನಸ್ಸಿನಲ್ಲಿ ತಿಳಿಯಬರುವ ಕೆಲವು ಅರಿವು, ಸುಖ ಎಂಬುವುಗಳನ್ನು ದ್ವಾರವಾಗಿ ಮಾಡಿಕೊಂಡೇ ನಾವು ಪರಮಾರ್ಥವನ್ನು ಕಂಡು ಹಿಡಿಯುತ್ತೇವೆ. ಮನಸ್ಸಿನಿಂದಲೇ ಮನುಷ್ಯನು ಅಸುರನಾಗಿಯೂ ದೇವನಾಗಿಯೂ ಕಾಣಿಸಿಕೊಳ್ಳುತ್ತಿರುತ್ತಾನೆ. ಬರ್ತವ. ಆದ್ದರಿಂದ ಮನಸ್ಸಿನ ಸ್ವಭಾವವನ್ನು ತಿಳಿಸುವ ಶಾಸ್ತ್ರವು ಆಧ್ಯಾತ್ಮ ವಿದ್ಯೆಯ ಒಂದು ದೊಡ್ಡ ವಿಭಾಗವಾಗಿರುತ್ತದೆ. ಆದ್ದರಿಂದ ಮನಸ್ಸಿನ ಮತ್ತು ಹೊರಗಿನ ಜ್ಞೇಯಗಳ ವಿಚಾರವನ್ನು ಪರಮಾರ್ಥದ ಸಾಕ್ಷಾತ್ಕಾರಕ್ಕೆ ಮೆಚ್ಚಲುಗಳೆಂದೇ ನಾವು ಎನಿಸಬೇಕಾಗಿದೆ. ಯಾವ ಶಾಸ್ತ್ರವನ್ನು ಲೌಕಿಕವಾದಕ್ಕೆಂದು ತಿರಸ್ಕರಿಸುವುದಕ್ಕೆ ಬರುವಂತೆ ಇಲ್ಲ. ಆದರೆ ಭೌತಿಕ ಶಾಸ್ತ್ರಗಳ ಮೇಲೆ ಎಲ್ಲಿವರೆಗಿದೆ ಇದು ನೋಡ್ಕೋಬೇಕು. ಅವು ಅಲ್ಲಿಂದ ಎದಕ್ಕೆ ಆಚೆಗೆ ಹಾಯಲಾರವು. ಅದಕ್ಕೊಂದೊಂದು ಕಟ್ಟಪ್ಪಣೆ ಇದೆ. ಭೌತಿಕ ಶಾಸ್ತ್ರಗಳ ಮೇಲೆ ಎಲ್ಲಿಯವರೆಗಿದೆ ಅವು ಅಲ್ಲಿಂದ ಎತ್ತಕ್ಕೆ ಆಚೆಗೆ ಹಾಯಲಾರವು ಎಂಬುವುದನ್ನು ಮನದಂದುಕೊಳ್ಳುವುದಲ್ಲದೆ ಸಚ್ಚಿದಾನಂದ ರೂಪ ಪರಮಾರ್ಥವೇ ಅವುಗಳ ವಿಷಯಗಳಿಗೆಲ್ಲ ಚಿತ್ತ ಬಿಚ್ಚಿ ಎಂಬುದನ್ನು ನಾವು ಮನಸ್ಸಿಗೆ ತಂದುಕೊಂಡರೆ ಭೌತಿಕ ವಿಜ್ಞಾನ ಶಾಸ್ತ್ರವನ್ನು ಯಾವ ಕ್ರಮದಲ್ಲಿ ಬೆಳೆಸಬೇಕು, ಹೇಗೆ ಅದನ್ನು ಜನರಿಗೆ ಉಪಕಾರವಾಗಿ ಮಾಡಬಹುದು ಎಂಬುದಕ್ಕೂ ಒಂದು ದಾರಿಯು ಕಾಣುತ್ತದೆ. ಈ ವಿಷಯವನ್ನು ಇದನ್ನು ಕೂಡ ವಿಶೇಷವಾಗಿ 2ನೇ ಸಂಪುಟ ಅಂತ ಮಾಡ್ಯಾರ. ಇಲ್ಲಿ ಅಷ್ಟ ಸಂಕ್ಷಿಪ್ತ ಹೇಳ್ಕೊತ ಬಂದಾರ. ಧರ್ಮ ಅಂದ್ರೆ ಏನು, ನೀತಿ ಅಂದ್ರೆ ಏನು, ಲೌಕಿಕ ಶಾಸ್ತ್ರ ಅಂದ್ರೆ ಏನು, ಪಾರಮಾರ್ಥ ಶಾಸ್ತ್ರ ಅಂದ್ರೆ ಏನು,
ಅಲ್ಲೆಲ್ಲ ವಿಶೇಷವಾಗಿ ಹೇಳೋರಿದ್ದಾರೆ. ಇನ್ನ ವಿದ್ಯಾ ಅಭ್ಯಾಸ ಕ್ರಮಕ್ಕೆ ಹಾಡಿ ಎಲ್ಲಾ ತಿಳುವಳಿಕೆಯು ಮನುಷ್ಯನ ಉನ್ನತಿಗಾಗಿ ಹುಟ್ಟಿದ್ದಾದ್ದರಿಂದ ನಮ್ಮ ಬಾಲಕರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುವಾಗ ಯಾವ ಕ್ರಮವನ್ನು ಅನುಸರಿಸಬೇಕೆಂಬುದಕ್ಕೂ ಈ ದರ್ಶನದಿಂದ ಒಂದು ಉತ್ತಮ ಸೂಚನೆಯು ದೊರೆಯುತ್ತದೆ. ವಿದ್ಯಾಭ್ಯಾಸ ಪದ್ಧತಿಗಳ ಇತಿಹಾಸವನ್ನು ಓದಿದಂತೆಲ್ಲ ಅವು ಬೇರೆ ಬೇರೆಯ ಕಾಲದಲ್ಲಿ ಬೇರೆ ಬೇರೆ ಎರಡಾಗಿದ್ದವೆಂದು ಸ್ಪಷ್ಟವಾಗುತ್ತದೆ. ಹೀಗೆ ಈ ಪದ್ಧತಿಗಳಿಗೆ ಘರ್ಷಣೆ ನಡೆದು ಇವುಗಳಲ್ಲಿ ಯಾವುದನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸಿಕೊಳ್ಳಬೇಕೆಂಬ ಪ್ರಶ್ನೆಗೆ ಸಿದ್ಧಾಂತವಾದ ಉತ್ತರವನ್ನು ದೊರಕಿಸುವುದು ಕಷ್ಟವಾಗಿದೆ. ಮನುಷ್ಯನ ಜನ್ಮದ ಉದ್ದೇಶವೇ ಸಚ್ಚಿದಾನಂದ ರೂಪವಾದ ಪರಮಾರ್ಥ ತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಎಂಬುದು ನಿಜವಾದರೆ ವಿದ್ಯಾಭ್ಯಾಸ ಕ್ರಮದಲ್ಲಿ ಯಾವ ನೀತಿಯನ್ನು ಅನುಸರಿಸಬೇಕಾಗುವುದು ಎಂಬ ಪ್ರಶ್ನೆಯು ಅತಿ ಮಹತ್ವದ್ದಾಗಿರುತ್ತದೆ. ಈ ಪ್ರಶ್ನೆಯ ವಿಚಾರವನ್ನು ನಾವು ಮುಂದಿನ ಸಂಪುಟದಲ್ಲಿ ವಿಚಾರಿಸಲಾಗುವುದು. ಇವೆಲ್ಲ ವಿಷಯಗಳನ್ನ ಮುಂದಿನ ಸಂಪುಟದೊಳಗೆ ವಿವೇಕ ಮಾಡೋರಿದ್ದಾರೆ. ಅದಕ್ಕೆ ಪರಿಶಿಷ್ಟ ಅಂತ ಹೆಸರು ಇಟ್ಟ. ಅದಕ್ಕೆ ಎಲ್ಲ ಮತವಾದಿಗಳಾಗಲಿ ಇದಾಗಲಿ ವಿದ್ಯಾಭ್ಯಾಸ ಯಾವ ರೂಪದಲ್ಲಿರಬೇಕೆಂಬುದಾಗಲಿ ಲೌಕಿಕ ಶಾಸ್ತ್ರಕ್ಕೆ ಏನು ಬೆಲೆ ಇದೆ ಅನ್ನೋದಾಗಲಿ ಮಾರ್ಮಿಕವಾಗಿ ಇಲ್ಲಿ ವರ್ಣ ಬಂದದ ಅವಾಗ ಇಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿ ಈಗ ಈ ಪರಮಾರ್ಥ ಚಿಂತಾಮಣಿಯ ಕೊನೆಯ ಮಾತು ಏನು ಅಂತ ಹೇಳ್ತಾನೆ. ಸೋಮವಾರದೊಳಗೆ ಕೊನೆಯ ಮಾತು ಏನು? ಅವಶ್ಯಗಳ ದ್ವಾರದಿಂದಲೇ ಪರಮಾರ್ಥವನ್ನು ಕಲಿತುಕೊಳ್ಳಬೇಕು. ಇವನು ಬಿಟ್ಟರೆ ಗತಿನೇ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಅನುಭವಕ್ಕೆ ಅನುಸರಿಸಿಕೊಂಡು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎತ್ತರ ಸ್ವಪ್ನ ಸುಸುಪ್ತಿಗಳನ್ನ ವಿವೇಕ ಮಾಡಿದವರಿಗೆ ಪರಮಾರ್ಥ ತತ್ವ ದಕ್ಕುವುದಿಲ್ಲ ಅಂತ ಮತ್ತೆ ಹಾಗೆ ತಿಳಿದುಕೊಂಡೇವಿ. ಇವನ್ನ ಯಾಕೆ ಪ್ರಧಾನವಾಗಿ ಇಷ್ಟು ಹೊಗಳ್ತಾರ ಅಂತ ಲಕ್ಷ್ಯ ಇದೆ. ಇವಕ್ಕ ಯಾವ ಪುಸ್ತಕನೂ ಬೇಕಿಲ್ಲ. ಇವು ಮೂರು ಎತ್ತರ ಸ್ವಪ್ನ ಸುಸುಪ್ತಿಗಳು ನಮ್ಮ ಅನುಭವದೊಳಗನ ಹಾಸು ಒಪ್ಕೊಂಡು ಇದ್ದುಕೊಂಡಿದೆ. ಮತ್ತೆ ಎತ್ತರ ಸ್ವಪ್ನ ಸುಸುಪ್ತಿ ವಿವೇಕ ಮಾಡಿದವರಿಗೆ ಮುಕ್ತಿನಾಗುವುದಿಲ್ಲ ಅಂತ ಏನಲ್ಲ ಅರ್ಥ. ಸಾಧನ ಮಾಡಕ್ಕೆ ಇವು ಬಹಳ ಸೌಕರ್ಯ. ಬರೀ ಇವನು ನೋಡ್ಕೊಳ್ಳೋದು ಯಾತ್ರ ಇದಕ್ಕೆ ಯಾತ್ರ ಅಂತ ಯಾಕೆ ಕರೀತಾರ, ಅದಕ್ಕೆ ಸ್ವಪ್ನ ಅಂತ ಯಾಕೆ ಕರೀತಾರ, ಅದಕ್ಕೆ ಸುಸುಪ್ತಿ ಅಂತ ಯಾಕೆ ಕರೀತಾರೆ. ಇಷ್ಟು ನಮ್ಮ ಇವು ಮತ್ತೆ ಬೇರೆ ಹೊರಗಿನ ಯಾರು ಇಲ್ಲ. ನಮ್ಮ ಅವಸ್ಥೆಗಳನ್ನ ನಾವು ವಿವೇಕ ಮಾಡೋದು ಸುಲಭಲ್ಲ. ಅದಕ್ಕೆ ಇದು ಹೆಚ್ಚುಗಾರಿಕೆಯನ್ನು ಹೇಳ್ತಾರೆ. ಅವಸ್ಥೆಗಳ ದ್ವಾರದಿಂದಲೇ ಪರಮಾರ್ಥವನ್ನು ಕಲಿತುಕೊಳ್ಳಬೇಕು. ಎತ್ತರ ಕನಸು ನಿದ್ರೆ ಎಂಬ ಮೂರು ಅವಸ್ಥೆಗಳ ಅನುಭವವನ್ನು ವಿಷಯವಾಗಿಟ್ಟುಕೊಂಡು ನಿಷ್ಪಕ್ಷಪಾತವಾದ ಕಣ್ಣಿನಿಂದ ನೋಡಿ ವಿಚಾರ ಮಾಡಿದಾಗ, ನಿಷ್ಪಕ್ಷಪಾತ ಅಂದ್ರೆ ಮಲತಾಯಿ ಧೋರಣೆ ತೋರಬಾರ್ದು ಅಂತ. ಎತ್ತರಕ್ಕೆ ಹೆಚ್ಚಿನ ಬೆಲೆ, ಕನಸಿಗೆ ಕಡಿಮೆ ಬೆಲೆ, ನಿದ್ರಿಗಂತೂ ಏನೇನು ಪ್ರಯೋಜನ ಇಲ್ಲದ್ದು ಬೆಲೆ ಈಗ ಕೊಡುದು ಮಲತಾಯಿ ಧೋರಣೆ ಅಂತಾರೆ. ಅಥವಾ ನಿಷ್ಪಕ್ಷಪಾತ ಇಂದ ನೋಡ್ಬೇಕು, ಪಕ್ಷಪಾತ ಮಾಡಿ ನೋಡ್ಕೋಬಾರ್ದು ಅಂತ ಹೇಳ್ತಾರ. ಅದಕ್ಕೆ ಇಲ್ಲಿ ನಿಷ್ಪಕ್ಷಪಾತವಾದ ಕಣ್ಣಿನಿಂದ, ಎತ್ತರದ ಕಣ್ಣಿನಿಂದ ಸ್ವಪ್ನ ನೋಡಬಾರ್ದು, ಸ್ವಪ್ನದ ಕಣ್ಣಿನಿಂದ ಎತ್ತರ ನೋಡಬಾರ್ದು. ಆ ಅವಸ್ಥೆಗಳ ಕಣ್ಣಿನಿಂದ ನೋಡಿದ್ರೆ ಮಾತ್ರ ಜ್ಞಾನ ಆಗ್ತದ, ಇಲ್ಲ ಅಂದ್ರೆ ಆಗುದಿಲ್ಲ. ಅದಕ್ಕೆ ಇಲ್ಲೇ ಕಣ್ಣಿನಿಂದ ನೋಡಿ ವಿಚಾರ ಮಾಡಿದಾಗ ಸಚ್ಚಿದಾನಂದ ಸ್ವರೂಪವಾದ ವಸ್ತು ಒಂದೇ ಪರಮಾರ್ಥವೆಂಬ ಮಂಗಳ ಸಿದ್ಧಾಂತವು ಹೊರಡುವುದೆಂದು ಈವರೆಗೆ ನಾವು ಬೇರೆ ಬೇರೆ ರೀತಿಯಿಂದ ಪ್ರತಿಪಾದಿಸಿರುತ್ತೇವೆ. ಪರಮಾರ್ಥವನ್ನು ನಿಶ್ಚಯಿಸುವುದಕ್ಕೆ ನಮಗೆ ಈ ಅವಸ್ಥೆಗಳೇ ದ್ವಾರವಾಗಿರುತ್ತವೆ. ಪರಮಾರ್ಥವು ಇವುಗಳ ರೂಪದಿಂದಲೇ ನಮಗೆ ಕಾಣಬರುತ್ತಿವೆಯಾದರೂ
ಅದು ತಾನು ತನ್ನ ಸ್ವರೂಪದಿಂದಲೇ ಇರುತ್ತದೆ. ಪರಮಾರ್ಥ ಏನೈತಲ್ಲ, ಈ ಅಸ್ರ ಸ್ವಪ್ನ ಸುಸುಪ್ತಿಗಳ ದ್ವಾರದಿಂದ ನಮಗೆ ಕಂಡಿದ್ರು ಕೂಡ ಪರಮಾರ್ಥ ತನ್ನ ರೂಪದಿಂದನೇ ಇರುತ್ತದೆ ವಿನಃ ಮತ್ತೊಂದು ರೂಪವನ್ನು ತಾಳುವುದಿಲ್ಲ. ನಮಗೆ ಕಾರಣ ಬರುತ್ತಿದೆ ಆದರೂ ಅದು ತಾನು ತನ್ನ ರೂಪದಿಂದಲೇ ಇರುತ್ತದೆ. ಒಂದು ವೇಳೆ ಪರಮಾರ್ಥ ಎಂಬುದು ಈ ಮೂರು ಅವಸ್ಥೆಗಳಿಗಿಂತ ಬೇರೆಯಾಗಿಟ್ಟುಕೊಂಡಿದ್ದರೆ ಆಗ ಮನುಷ್ಯನಿಗೆ ಅದನ್ನು ಅರಿತುಕೊಳ್ಳುವುದೇ ಸಾಧ್ಯವಾಗುತ್ತಿರಲಿಲ್ಲ. ನಾವು ಇವು ಮೂರನ್ನು ಬಿಟ್ಟು ಎಲ್ಲಿದ್ದೀವಿ? ಈ ಎತ್ತರ, ಸ್ವಪ್ನ, ಸುಸುಪ್ತಿ, ಈ ಮೂರನ್ನು ನೀವು ಏನ್ ಮಾಡಿದ್ರು ಇದ್ರಾಗ ನಾವು ವಿವೇಕ ಮಾಡ್ಬೇಕಲ್ಲ. ಎತ್ತರ, ಸ್ವಪ್ನ, ಸುಸುಪ್ತಿ ಈ ಅವಸ್ಥೆಗಳನ್ನ ಬಿಟ್ಟು ನಮ್ಗೆ ಇನ್ನೊಂದು ಇರುವೈತಿ ಅಂತ ಯಾರ್ಯಾರು ಅನುಭವ ಬಂದದ? ಇದ್ರ ಎತ್ತರದಾಗಿರ್ಬೇಕು, ಇಲ್ಲ ಸ್ವಪ್ನದಾಗಿರ್ಬೇಕು, ಇಲ್ಲ ಸುಸುಪ್ತಿ. ಇವುಗಳನ್ನ ನೀರು ಎಲ್ಲಾರ ಬೇರೆ ಎಲ್ಲಾರ ಇದ್ದದ್ದು. ಅದಕ್ಕೆ ಈ ಮೂರು ಅವಸ್ಥೆಗಳಿಂದ ಬೇರೆಯಾಗಿದ್ದುಕೊಂಡಿದ್ದರೆ ಯಾವುದು ಪರಮಾರ್ಥ? ಪರಮಾರ್ಥ ಈ ಮೂರು ಅವಸ್ಥೆಗಳಿಗಿಂತ ಬೇರೆ ಐತಿ ಅಂತ ನಾವು ಕಲ್ಪನಾ ಮಾಡಿಕೊಂಡ್ರೆ ಅದು ಮನುಷ್ಯನಿಗೆ ದಕ್ಕಲಿಕ್ಕೆ ಸಾಧ್ಯ ಇಲ್ಲ. ಈ ಮೂರು ಅವಸ್ಥೆಗಳನ್ನು ಮೀರೇ ಐತಿ ಅಂತ ಇಟ್ಕೊಳ್ಳೋಣ. ಇವುಗಳ ದ್ವಾರದಿಂದ ನಮ್ಗೆ ಇಟ್ಕೋಬೇಕಲ್ಲ, ನೀರೈತಿ ಅಂತ. ಅದು ಎತ್ತರನೂ ಅಲ್ಲ, ಸ್ವಪ್ನನೂ ಅಲ್ಲ, ಸುಸುಪ್ತಿನೂ ಅಲ್ಲ. ಅದು ಪರಮಾರ್ಥ ಹೇಳ್ಕೊಂಬಂದಾರ ಹಂಗೆ. ಆದ್ರೆ ಅದನ್ನು ಕಂಡುಕೋಬೇಕಾದ್ರೆ ಈ ಮೂರು ಅವಸ್ಥೆಗಳ ಮಹತ್ವ ಅತ್ಯಂತ ಪ್ರಯೋಜನಕಾರಿ ಇದೆ. ಅದನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಮೂರು ಅವಸ್ಥೆಗಳು ಇಲ್ಲದ ವಿವೇಕ ಮಾಡಿದ್ರೆ ಅದು ಸಿದ್ಧ ಆಗುವುದಿಲ್ಲ. ಏಕೆಂದ್ರೆ ಮನುಷ್ಯನಿಗೆ ಈ ಮೂರು ಅವಸ್ಥೆಯ ಅನುಭವವನ್ನು ಬಿಟ್ಟರೆ ಬೇರೊಂದು ಬಗೆಯ ಅನುಭವವೇ ಇರುವುದಿಲ್ಲ. ನಿಖರವಾಗಿ ಹೇಳ್ತಾರೆ ಅವರು ಈ ವ್ಯಕ್ತಿಗಾರಿಕೆಯನ್ನ. ಆದ್ದರಿಂದ ಪರಮಾರ್ಥವು ಈ ಮೂರು ಅವಸ್ಥೆಯ ಅನುಭವವನ್ನು ಮೀರಿದ್ದರೆ ಅದನ್ನು ಉಪದೇಶಿಸುವ ಪರಮಾರ್ಥ ಶಾಸ್ತ್ರವೇ ವ್ಯರ್ಥವಾಗಿ ಬಿಡುತ್ತಿತ್ತು. ಮಾಂಡುಕ್ಯ ಭಾಷ್ಯಗಳನ್ನು ಹೇಳ್ಕೊಂಡು ಮಾಡ್ತಾರೆ. ನಾವು ಮಾಂಡುಕ್ಯ ಭಾಷೆಯನ್ನು ನೋಡಿಲ್ವಲ್ಲ, ಮಾಂಡುಕ್ಯ ಉಪನಿಷತ್ ನೋಡೇವೆ ನಾವು. ಅಥವಾ ಪರಮಾರ್ಥವೇ ಇಲ್ಲವೆಂದಾಗಿ ಬಿಡುತ್ತಿತ್ತು. ಆದರೆ ವಸ್ತು ಸ್ಥಿತಿ ಹಾಗಲ್ಲ. ಪರಮಾರ್ಥವೇ ಈ ಮೂರು ಅವಸ್ಥೆಗಳ ರೂಪದಲ್ಲಿ ತೋರುತ್ತಿದೆ. ಈಶ್ವರ ಸೃಷ್ಟಿ ಮಾಡ್ಯಾನ ಅನ್ನೋದು ಇದರ ರೂಪದಿಂದ ನೋಡ. ಹಾಗಾಗಿ ಇದು ಪರಮಾರ್ಥವೇ ಈ ಮೂರೂ ಅವಸ್ಥೆಗಳ ರೂಪದಲ್ಲಿ ತೋರುತ್ತಿದೆ. ಅದರಲ್ಲಿಯೇ ಪರಮಾರ್ಥವನ್ನರಿಯೆಂಬ ನಿದ್ರೆ, ಅದನ್ನು ತಪ್ಪಾಗಿ ತಿಳಿದುಕೊಳ್ಳುವುದೆಂಬುದು ಎತ್ತರ ಕನಸು. ಇವುಗಳು ಆಗುತ್ತಿವೆ. ಆದ್ದರಿಂದ ಈ ನಿದ್ರೆಯನ್ನು, ಎತ್ತರ ಕನಸುಗಳನ್ನು ಸರಿಯಾದ ತಿಳುವಳಿಕೆಯಿಂದ ತೆಗೆದುಹಾಕಿದರೆ ಪರಮಾರ್ಥವು ತಾನು ಇತ್ತಂತೆ ತೋರಿಕೊಳ್ಳುತ್ತದೆ. ಇನ್ನ ಪರಮಾರ್ಥವು 179. ಅನುಭವಯುಕ್ತ ವೇದ್ಯ. ಇನ್ನ ಪರಮಾರ್ಥದ ಸ್ವರೂಪ ಎಂಥದ್ದು ಅಂತ ಹೇಳ್ತಾರ. ಈ ವಿಷಯ ಮತ್ತೆ ನಾಳಿನ ನಿಮಿಷ ವಿವೇಕ ಮಾಡೋಣ ಅಂತೇಳಿ ಈ 4 ವಾಕುಷ್ಪಾದಿಗಳನ್ನು ಸದ್ಗುರು ಚರಣ ಕರ್ಪಿಸಿ ಇವತ್ತಿನ ಉಪನ್ಯಾಸ ಇವತ್ತಿನ ಹರಿ ಓಂ ತತ್ಸತ್. ಓಂ ಸಹನಾವತು ಸಹನೌ ಭುನಕ್ತು ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಂ ವಿದ್ವಿಷಾವಹೈ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ನಮಸ್ಕಾರ ಎಲ್ಲರಿಗೂ ಶರಣ. ಓಂ